2 ಲಕ್ಷ ಸರ್ಕಾರಿ ನೌಕರರಿಗೆ ಉಪಜಾತಿ ನಮೂದಿಸಲು ಕಾಲಾವಕಾಶ ಕೊಡಿ. ವೆಂಕಟರಮಣ ಸ್ವಾಮಿ. ಕಾಲಾವಕಾಶ ವಿಸ್ತರಣೆ ಸರ್ಕಾರಕ್ಕೆ ಅಭಿನಂದನೆ. ಬುದ್ಧ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಆಟೋ ಪ್ರಚಾರಕ್ಕೆ ಚಾಲನೆ. ಒಳ ಮೀಸಲಾತಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಸಮುದಾಯದ 2 ಲಕ್ಷ ಸರ್ಕಾರಿ ನೌಕರರು ಆದಿ ಕರ್ನಾಟಕ ಎಂದು ಬರೆಸಿದ್ದಾರೆ. ಅವರು ಮೂಲ ಜಾತಿ ಬರೆಸಲು ಅವಕಾಶ ಮಾಡಿಕೊಡಬೇಕು ಎಂದು ನ್ಯಾಯಮೂರ್ತಿ ಎಚ್.ಎಸ್. ನಾಗಮೋಹನ್ ದಾಸ್ ಅವರಲ್ಲಿ ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಮನವಿ ಮಾಡಿದರು. ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ಬಡಾವಣೆಯಲ್ಲಿ ತಾಲೂಕಿನ ಹಳ್ಳಿಗಳ ಬಲಗೈ ಸಮುದಾಯದ ಬೀದಿಗಳಲ್ಲಿ ಒಳ ಮೀಸಲಾತಿ ಗಣತಿ ಸಮೀಕ್ಷೆಯಲ್ಲಿ ಹೊಲೆಯ ಎಂದು ನಮೂದಿಸುವಂತೆ ಜಾಗೃತಿ ಮೂಡಿಸಲು ಆಯೋಜಿಸಿರುವ ಆಟೋ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಒಳ ಮೀಸಲಾತಿ ಜಾತಿ ಗಣತಿ ಸಮೀಕ್ಷೆಗೆ ಮೇ 17 ಕೊನೆಯಾಗಿತ್ತು. ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಮೇ 25ರವರೆಗೆ ಸಮೀಕ್ಷೆಗೆ ಕಾಲಾವಕಾಶ ಕೊಟ್ಟಿದ್ದು, 2ನೇ ಬಾರಿ ಮೇ 29ರವರೆಗೆ ಕಾಲಾವಕಾಶ ವಿಸ್ತರಿಸಿದೆ. ಕಾಲಾವಕಾಶ ವಿಸ್ತರಿಸಿದ ನ್ಯಾಯಮೂರ್ತಿ ಎಚ್.ಎಸ್. ನಾಗಮೋಹನ್ ದಾಸ್ ಅವರಿಗೆ ಸಮುದಾಯದ ಪರವಾಗಿ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಸಮೀಕ್ಷೆಗೆ ಹೆಚ್ಚಿನ ಕಾಲಾವಕಾಶ ಕೊಟ್ಟಿದ್ದು, 2ನೇ ಬಾರಿ ಮೇ 29ರವರೆಗೆ ಕಾಲಾವಕಾಶ ವಿಸ್ತರಿಸಿದೆ. ಹೊಲೆಯ ಬಂಧುಗಳು ಸಮೀಕ್ಷೆಯಲ್ಲಿ ಹೊಲೆಯ ಎಂದು ನಮೂದಿಸಬೇಕು, ಇಲ್ಲದಿದ್ದರೆ ನೀವು ಸಮಾಜಕ್ಕೆ ಮಾಡಿದ ದ್ರೋಹ ಆಗುತ್ತದೆ ಎಂದರು. ಜಿಲ್ಲೆಯ ಹನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ 90% ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ 90%, ಚಾಮರಾಜನಗರ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತಲಾ 80% ಸಮೀಕ್ಷೆಯಾಗಿದ್ದು, ಜಿಲ್ಲೆಯಲ್ಲಿ ಹೊಲೆಯ ಸಮುದಾಯ 100% ಆಗಬೇಕು. ಹಾಗಾಗಿ ಸಮುದಾಯದವರು ಸಮೀಕ್ಷೆಯಲ್ಲಿ ಹೊಲೆಯ ಎಂದು ಬರೆಸಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ, ಮುಖಂಡರಾದ ರೂಪೇಶ್, ಬಸವಣ್ಣ, ಮಹದೇವಸ್ವಾಮಿ, ರಂಗಸ್ವಾಮಿ, ಕಾಗಲವಾಡಿ, ರಾಜಣ್ಣ, ಮಹದೇವಸ್ವಾಮಿ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪರ್ವ ಟಿವಿ, ಚಾಮರಾಜನಗರ. ಶಿವಣ್ಣ ಘೋಷಣೆ जय वलिया 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 ಹಾಯ್ ಈಗ ಎಷ್ಟು ಪರ್ಸೆಂಟ್ ಆಗಿದಣ್ಣ ಪರ್ಸೆಂಟೇಜ್? ನನ್ನ ಆತ್ಮೀಯ ಕೊಲೆ ಬಂಧುಗಳೇ, ಈ ತಿಂಗಳು 29/5/2025 ಇನ್ನೂ 4 ದಿನ ಈ ಒಳ ಮೀಸಲಾತಿ ಜಾತಿ ಗಣತಿಯನ್ನು ವಿಸ್ತರಿಸಲಾಗಿದೆ. 4 ದಿನ. ನನ್ನ ಕೋರಿಕೆ ಇಷ್ಟೇ, ವಲಯ ಬಂಧುಗಳೇ, ಹಣೂರಿನಲ್ಲಿ 90% ದಾಖಲೆ ಆಗಿದೆ, ಕೊಳ್ಳೇಗಾಲದಲ್ಲಿ 90% ದಾಖಲೆ ಆಗಿದೆ, ಚಾಮರಾಜನಗರ ಗುಂಡ್ಲುಪೇಟೆ ಕೇವಲ 80%, ಇನ್ನೂ 20% ಆಗಬೇಕಾಗಿದೆ. ಆದ್ದರಿಂದ ನೀವು ಎಲ್ಲಿದ್ದರೂ ನೀವು ಬಂದು ನಿಮ್ಮ ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ವಲಯ ಅಂತಕ್ಕಂಥದ್ದು ದಾಖಲೆ ನೀವು ಮಾಡಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅನ್ಯಾಯ ಮಾಡಿದಂಗೆ ಆಗುತ್ತೆ. ಆದ್ದರಿಂದ ನೀವು ಎಲ್ಲ 100% ವಲಯ ಅಂತಕ್ಕಂಥದ್ದನ್ನು ಭರಿಸಬೇಕಾಗಿದೆ. ಆಮೇಲೆ 2 ಲಕ್ಷ ಜನ ಕೇವಲ ಆದಿ ಕರ್ನಾಟಕ ಅಂತ ಭರಿಸಿ ಉಪಜಾತಿಯಲ್ಲಿ ಯಾವುದನ್ನು ನಮೂದಿಸಿಲ್ಲ. ಇದು ಮಾಡಿಸಿರೋರು ಸರ್ಕಾರಿ ನೌಕರರು ಮತ್ತು ವಿದ್ಯಾವಂತ ಯುವಕರು. ಆದ್ದರಿಂದ ನೀವು ಮೂಲ ಜಾತಿ ವಲಯ ಅನ್ನತಕ್ಕಂಥ ಬರೀಲಿಲ್ಲ ಅಂತಂದರೆ ನೀವು ಕ್ಷಮಿಸಲಾರದ ಅಪರಾಧ ಮಾಡ್ತೀರಿ ಅಂತ ಭಾವಿಸಬೇಕಾಗುತ್ತೆ. ಆದ್ದರಿಂದ ನೀವು ಮೂಲ ಜಾತಿ ವಲಯ ಅಂತ ಭರಿಸಿ ಇನ್ನೂ 4 ದಿನ ಎಕ್ಸ್ಟೆಂಡ್ ಮಾಡಿದರೆ ಸನ್ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ನಮ್ಮ ಸಮುದಾಯ ಅತ್ಯಂತ ಹೃದಯಪೂರ್ವಕದ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.